Hey guys, welcome back to my YouTube channel. So, like I promised, here's the details about now Gogit stay Mysurali plus the reviews as well. So, exactly ಏನು ಅನ್ನಿಸ್ತು stay ಬಗ್ಗೆ, what are the pros, what are the cons, ಪ್ರೈಸ್ ಎಲ್ಲನೂ ಈ ವಿಡಿಯೋಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಸೊ ದಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಫರ್ದರ್ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ನಾವು ಹೋಗಿದ್ದು ಮೈಸೂರಲ್ಲಿ ಒನ್ ನೈಟ್ ಸ್ಟೇ. ಸೊ ಚೆಕ್ ಇನ್ ಬಂದುಬಿಟ್ಟು ಐ ಥಿಂಕ್ ಅರೌಂಡ್ 1 o'clock ಇತ್ತು, ಆ್ಯಂಡ್ ಚೆಕ್ಔಟ್ ಬಂದು ನಾರ್ಮಲ್ ಹೋಟೆಲ್ಸ್ ಥರ 11 AM ಇರುತ್ತೆ, 10:30 11ish. ಬಟ್ ವಿ ಬುಕ್ ದಿಸ್ ಹೋಟೆಲ್ ಥ್ರೂ Airbnb. ಸೊ ನಾವು ಅಂದ್ಕೊಂಡಿದ್ವಿ Airbnb ಅಂದರೆ ಯೂಶ್ವಲಿ ಹೋಮ್ಸ್ ಥರ ಇರುತ್ತೆ ಅಂತ. ವಿ ಡಿಡ್ ನಾಟ್ ಇಟ್ ವಾಸ್ ಲೈಕ್ ಅ ಹ್ಯೂಜ್ ಪ್ರಾಪರ್ಟಿ ಬಿಕಾಸ್ Airbnb ಆ್ಯಪಲ್ಲಿ ತುಂಬ ಲಿಮಿಟೆಡ್ ಫೋಟೋಸ್ ಇತ್ತು. ಓಕೆನಾ? ಸೊ ಈ ಜಾಗದ ಹೆಸರು ಬಂದು ಟ್ರಾಪಿಕೋಪಿಯಾ ಅಂತ. ಸೊ ಇಟ್ ಸೌಂಡ್ಸ್ ಲಿಟಲ್ ಟ್ರಾಪಿಕಲ್ ಆ್ಯಂಡ್ ತುಂಬ ನೇಚರ್ ವೈಬ್ಸ್ ಅಂತ ಕೊಡುತ್ತೆ. ಸೊ ವಿ ವರ್ ಆಲ್ಸೋ ಲೈಕ್ ಓಕೆ, ಚೆನ್ನಾಗಿರುತ್ತೆ. ಆ್ಯಂಡ್ ಫೋಟೋಸ್ ನೋಡಿ ವಿ ರಿಯಲಿ ಲೈಕ್ಡ್ ಇಟ್. ಸೊ ಇದಿರೋದು ವಿಜಯನಗರಲ್ಲಿ. ಸೊ ನಮಗೆ ಅಲ್ಲಿ ಮ್ಯಾಪ್ಸಲ್ಲಿ ಸ್ವಲ್ಪ ಲೈಕ್ ಫಸ್ಟ್ ನಾನು ವೀಡಿಯೋ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ, ಯೂಟ್ಯೂಬ್ದು ಫುಲ್ ವೀಡಿಯೋ. ಫಸ್ಟ್ ನಾವು ಮ್ಯಾಪ್ಸಲ್ಲಿ ಹಾಕೊಂಡು ಹೋದಾಗ ಕರೆಕ್ಟ್ ಲೊಕೇಶನ್ ತೋರಿಸಿಲ್ಲ, ಆ್ಯಂಡ್ ದ ಹೋಸ್ಟ್ ಹೀ ಸೆಂಟ್ ಅಸ್ ದ ಕರೆಕ್ಟ್ ಲೊಕೇಶನ್. ಸೊ ಅದೊಂದು ಸ್ವಲ್ಪ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಇದಿರೋದು ವಿಜಯನಗರಲ್ಲಿ. ಸೊ ಸ್ವಲ್ಪ ಸಿಟಿಯಿಂದ ಒಂದು 4-5 kilometers ಒಳಗಡೆ ಇದೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಟೂ ಐಸೋಲೇಟೆಡ್ ಆಲ್ಸೋ, ಬಟ್ ಮ್ಯಾನೇಜಬಲ್. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಆ್ಯಕ್ಚುಲಿ ಎಲ್ಲ ಅಂಗಡಿಗಳೆಲ್ಲ ಸಿಗುತ್ತೆ. ಇಟ್ಸ್ ನಾಟ್ ಲೈಕ್ ನೀವು ಫುಲ್ ಐಸೋಲೇಟ್ ಆಗಿಬಿಟ್ಟು ಊಟ ತಿಂಡಿಗೂ ಪ್ರಾಬ್ಲಮ್ ಅಂತ ಇಲ್ಲ. ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲನೂ ಅವೈಲೇಬಲ್ ಇದೆ. ಓಕೆನಾ? ಸೊ ಫಸ್ಟ್ ಕಮಿಂಗ್ ಟು ದ ರೂಮ್ಸ್, ನಾವು ಅಂದ್ಕೊಂಡ್ರೆ 1 BHK ಇರುತ್ತೆ ಅಂತ ಅಂದ್ಕೊಂಡು ನಾನು ಎಲ್ರಿಗೂ ಮನೇಲಿ ಅದನ್ನೇ ಹೇಳಿದೆ ಆ್ಯಕ್ಚುಲಿ 1 BHK ಅಂತ. ಸೊ ಐ ವಾಸ್ ಆಫ್ ದ ವ್ಯೂ ದಟ್ ಕಿಚನ್ನು ಎಲ್ಲನೂ ಇರುತ್ತೆ, ಲೈಕ್ ನಮ್ಮದೇ ಒಂದು ಮನೆ ಥರ. ಸೊ ಯೂಶ್ವಲಿ Airbnb ನಮ್ಮ ತಲೆಗೆ ಬರುತ್ತೆ ಅದು, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಜಸ್ಟ್ ರೂಮ್ಸ್. ಆದರೆ Airbnb ಥ್ರೂ ಬುಕ್ ಮಾಡೋದ್ರಿಂದ ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಐ ವಾಸ್ ಲಿಟಲ್ ಟೇಕನ್ ಅ ಬ್ಯಾಕ್, ಯಾಕೆಂದರೆ ರೂಮ್ಸ್ ಎಲ್ಲ ಚೆನ್ನಾಗಿದೆ, ಇಟ್ ಇಸ್ ಕ್ಯೂಟ್, ಇಟ್ಸ್ ಸ್ಮಾಲ್, ಇಟ್ಸ್ ಕಾಂಪ್ಯಾಕ್ಟ್. ಬಟ್ ನನಗೆ ಕಿಚನ್ನು ಇಮಿಡಿಯೇಟ್ ಆ್ಯಕ್ಸಸ್ ಇರಲಿಲ್ಲ. ಸೊ ಹೋಗಬೇಕಂದ್ರೆ ನಾನು ಕಿಚನ್ ಬೇರೆ ಕಡೆ ಇತ್ತು. ಸೊ ನಾನು ವಿಡಿಯೋಲಿ ನಿಮಗೆ ತೋರಿಸಿದ್ದೀನಿ. ಸೊ ಕಿಚನ್ ಬೇರೆ ಕಡೆ ಇತ್ತು, ರೂಮ್ ಬೇರೆ ಕಡೆ ಇತ್ತು. ಸೊ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ಅದು ನಮಗೆ ಗೊತ್ತಿರಲಿಲ್ಲ. ಸೊ ಅದೊಂದು ಲಿಟಲ್ ಹೋಗಿದ ತಕ್ಷಣ ಅಂತ ಅನ್ನಿಸ್ತು. ಬಟ್ ಅದು ಬಿಟ್ಟರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ಕಮಿಂಗ್ ಲೈಕ್ ಇಟ್ಸ್ ಅ ಹ್ಯೂಜ್ ಪ್ರಾಪರ್ಟಿ, ತೀರಾ ಹ್ಯೂಜ್ ಅಂತಲ್ಲ, ಬಟ್ ಇಟ್ ಇಸ್ ಡಿಸೆಂಟ್ಲಿ ಬಿಗ್. ಇಟ್ ಹ್ಯಾಸ್ ಅ ಪೂಲ್, ವಾಕಿಂಗ್ ಏರಿಯಾ ಇದೆ, ಆ್ಯಂಫಿ ಥಿಯೇಟರ್ ಇದೆ. ಆಮೇಲೆ ನಾನು ನಿಮಗೆ ಫೌಂಟನ್ ಜಾಗ ಕೂಡ ತೋರಿಸಿದೆ, ಅದಿದೆ. ಆಮೇಲೆ ಕೂತ್ಕೊಂಡು ಎಲ್ಲರೂ ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಕೂತ್ಕೊಂಡು ತಿನ್ನೋಕ್ಕೆ ಒಂದು ಹ್ಯೂಜ್ ಡೈನಿಂಗ್ ಟೇಬಲ್ ಇದೆ. ಸೊ ದಟ್ಸ್ ಆಲ್ಸೋ ಹ್ಯೂಜ್ ಪ್ಲಸ್. ಸೊ ಎವ್ರಿಬಡಿ ಕ್ಯಾನ್ ಅಸೆಂಬಲ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಈಟ್ ಟುಗೆದರ್. ಸೊ ಕ್ಯಾಂಪ್ ಫೈರ್ ಇದೆಯಾ ಇಲ್ವಾ ಅಂತ ನಂಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾವು ಯೂಸ್ ಮಾಡ್ಕೊಂಡಿಲ್ಲ ಆ್ಯಂಡ್ ಅದರಿಂದ ನಾವೇನು ಕೇಳೋಕ್ಕೆ ಹೋಗಿಲ್ಲ. ಬಟ್ ಡೆಫಿನೆಟ್ಲಿ ಯಾರಿಗಾದ್ರೂ ಬೇಕಿದೆ ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು. ಸೊ that's one thing. So the property is huge, it has all the amenities, kitchen ಎಲ್ಲನೂ ಇದೆ. ಸೊ ಅದರಿಂದ ಇಟ್ಸ್ ಥಮ್ಸ್ ಅಪ್ ಆ ವಿಷಯದಲ್ಲಿ. ಕಮಿಂಗ್ ಟು ದ ಕ್ಲೀನ್ಲಿನೆಸ್, ಎಸ್ ಇಟ್ಸ್ ವೆರಿ ಕ್ಲೀನ್. ಬಟ್ ನನಗೆ ಒಂದು ಲೈಕ್ ಹೋಗಿದ ತಕ್ಷಣ ರೂಮೆಲ್ಲ ಕ್ಲೀನಾಗಿ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ದ ಬೆಡ್ ಏರಿಯಾ, ದ ಬ್ಯಾಲ್ಕನಿ, ಎವ್ರಿಥಿಂಗ್. ನನಗೆ ಪರ್ಸ್ನಲಿ ಬಾತ್ರೂಮ್ ಅಷ್ಟು ಇಷ್ಟ ಆಗಿಲ್ಲ, ಬಿಕಾಸ್ ಐ ಆಮ್ ಅ ಪರ್ಸನ್ ಹೂ ಲವ್ಸ್ ವೆರಿ ಕ್ಲೀನ್ ಆ್ಯಂಡ್ ಎಸ್ಥೆಟಿಕಲಿ ಪ್ಲೀಸಿಂಗ್ ವಾಶ್ರೂಮ್ಸ್, ಬಾತ್ರೂಮ್ಸ್ ಎಲ್ಲನೂ. ಸೊ ನಂಗೆ ಅದು ತುಂಬಾ ಕ್ಲೀನಾಗಿರಬೇಕು. ಆ್ಯಂಡ್ ಎಸ್ಪೆಷಲಿ ಇಫ್ ಐ ಆಮ್ ಪೇಯಿಂಗ್ ಚೆನ್ನಾಗಿಲ್ಲ ಅಂದರೆ ಐ ಡೋಂಟ್ ಲೈಕ್ ಇಟ್. ಸೊ ಬಾತ್ರೂಮ್ ವಾಸ್ clean, but dental kit ಒಂದೇ ಒಂದು ಇಟ್ಟಿದ್ದು. that's one thing which I didn't like. So if somebody is coming to a room and we have already told it's a family ಅಂದರೆ at least 2 dental kits ಇಡಬೇಕಾಗಿತ್ತು. ಸೊ that's one thing which I didn't like, but anyway ಇಟ್ಟಿದ್ರು ಒಂದು. ಆ್ಯಂಡ್ ಕ್ಲೀನ್ಲಿನೆಸ್, ಬಾತ್ರೂಮ್ ಕ್ಲೀನ್ಲಿನೆಸ್ ಬಂದರೆ ಏನಾಗಿದೆ, ಪ್ರೀವಿಯಸ್ಲಿ ಅಂದರೆ ಬಾತ್ರೂಮ್ ಎಲ್ಲ ಕ್ಲೀನಾಗಿತ್ತು, ಲೈಕ್ ವಿಸಿಬಲ್ ಸ್ಟೇನ್ಸ್, ವಿಸಿಬಲ್ ಡರ್ಟಿ ಆ ಥರ ಏನೂ ಇರಲಿಲ್ಲ, ಡರ್ಟ್ ಏನಿರಲಿಲ್ಲ. ಸೊ ನನಗೇನು ಅನ್ಸಂದರೆ ಶವರ್ದೆಲ್ಲ ಅದೊಂಥರ ವೈಟ್ ಇರುತ್ತಲ್ಲ, ಇವಾಗ ನಮ್ಮ ಮನೇಲೂ ಹಾಟ್ ವಾಟರ್ಸ್ ಆದರೆ ಸ್ಟೇನ್ಸ್ ಇರುತ್ತಲ್ಲ, ಬಟ್ ಸ್ಟಿಲ್ ವಿ ಟ್ರೈ ಟು ಕೀಪ್ ಇಟ್ ಕ್ಲೀನ್. ಸೊ ಅದು ವಾಟರ್ ಸ್ಟೇನ್ಸ್ ಎಲ್ಲ ಹಾಗೆ ಇತ್ತು. ಆ್ಯಂಡ್ ಶವರ್ಗೆ ಒಂದು ಪಾರ್ಟಿಷನ್ ಇರುತ್ತೆ, ಗ್ಲಾಸ್ ಪಾರ್ಟಿಷನ್. ಸೊ ಆ ಗ್ಲಾಸ್ ಪಾರ್ಟಿಷನ್ ಕೂಡ ಇತ್ತು, ಬಟ್ ಪ್ರೀವಿಯಸ್ಲಿ ಯಾರು ಯೂಸ್ ಮಾಡಿದ್ರಲ್ಲ, ಸೊ ಅವ್ರು ಅದನ್ನು ಫುಲ್ಲು ಕ್ಲೀನ್ ಮಾಡಿರಲಿಲ್ಲ. ಲೈಕ್
ಕಸ್ಟಮರ್ಸ್ ಅಲ್ಲ, ಐ ಆಮ್ ನಾಟ್ ಸೇಯಿಂಗ್ ದ ಪೀಪಲ್ ಹೂ ಸ್ಟೇಡ್ ದೇರ್, ಬಟ್ ಅಲ್ಲಿ ಕ್ಲೀನ್ ಮಾಡೋರು ಆ ಗ್ಲಾಸ್ ಎಲ್ಲ ಕ್ಲೀನಾಗಿ ಒರೆಸಿಲ್ಲ. ಸೊ ಎಲ್ಲ ಸೋಪ್ ಮಾರ್ಕ್ಸು, ವಾಟರ್ ಮಾರ್ಕ್ಸ್ ಎಲ್ಲ ಹಾಗೆ ಇತ್ತು. ಸೊ ನಂಗೆ ಅದು ಇಷ್ಟನೇ ಆಗಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಶವರ್ ಕೂಡ ಸ್ವಲ್ಪ ರಿಪೇರಿ ಆಗಿತ್ತು. ಸೊ ಶವರಿಂದ ಆ್ಯಕ್ಚುಲಿ ನೀರು ಬರುತ್ತಲ್ಲ, ಅದು ಹೀಗೆ ಬರೋದ್ಬಿಟ್ಟು ಹೀಗೆ ಬರ್ತಾಯಿತ್ತು, ಲೈಕ್ ಅ ವಾಟರ್ಫಾಲ್. ಸೊ ದಟ್ ವಾಸ್ ವೆರಿ ಅನ್ಕಂಫರ್ಟಬಲ್. ಸೊ ಕ್ಲೀನ್ನೆಸ್ಸಿಗೆ ಬಂದರೆ ಐ ವುಡ್ ಜಸ್ಟ್ ರೇಟ್ ಇಟ್ ಲೈಕ್ 2.5 out of 5 ಬಿಕಾಸ್ ಇಟ್ ವಾಸ್ ನಾಟ್ ಲೈಕ್ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್. ಸೊ ಅದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಫ್ ಯುರ್ ಅ ಪರ್ಸನ್ ಹೂ ಲವ್ಸ್ ಕ್ಲೀನ್ಲಿನೆಸ್ ಆ್ಯಂಡ್ ತುಂಬಾ ಚೆನ್ನಾಗಿರಬೇಕು ಆ್ಯಂಡ್ ಎಕ್ಸ್ಟ್ರೀಮ್ಲಿ ಕ್ಲೀನಾಗಿರಬೇಕು ಅಂದರೆ ಯು ವಿಲ್ ಹ್ಯಾವ್ ಟು ರೀಥಿಂಕ್ ದಿಸ್ ಪ್ಲೇಸ್. ಇಲ್ಲಾಂದರೆ ಫಸ್ಟೇ ಅವ್ರಿಗೆ ಏನಾದರೂ ಹೇಳಿಬಿಟ್ಟು ನೀವು ಕ್ಲೀನ್ ಮಾಡಿಸ್ಬೇಕಾಗತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಫ್ ಯುರ್ ಪೇಯಿಂಗ್ ಯು ವಿಲ್ ಹ್ಯಾವ್ ಟು ಡೂ ದ್ಯಾಟ್. ಸೊ ಕಮಿಂಗ್ ಟು ದ ಥರ್ಡ್, ಫುಡ್. ನನಗೆ ಏನು ಡಿಸಪಾಯಿಂಟ್ ಆಗಿದ್ದು ಅಂದರೆ, ನಾವು ಪೇ ಎಷ್ಟೇ ಆಗಿರಲಿ, ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ನನ್ನ ಪ್ರಕಾರ, ಬಟ್ ಸ್ಟಿಲ್ ನಾವು ಎಷ್ಟೇ ಪೇ ಮಾಡಿದ್ರು ಅಟ್ಲೀಸ್ಟ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಡಬೇಕು. ಆ್ಯಂಡ್ ಎಸ್ಪೆಷಲಿ ವೆನ್ ದೇ ನೋ ಇಟ್ಸ್ ನಾಟ್ ಲೈಕ್ ಸಿಟಿ ಸೆಂಟರ್. ಸೊ ಅದೊಂದು ಆಪ್ಷನ್ ಇರಲಿಲ್ಲ ನಮಗೆ. ಸೊ ನೋ ಮೀಲ್ಸ್ ಪ್ರೊವೈಡೆಡ್. ಓಕೆನಾ, ಕಿಚನ್ ಇದೆ, ಹೋಗ್ಬಿಟ್ಟು ನಾವು ಏನಾದರೂ ಬಿಸಿ ಮಾಡ್ಕೋಬೋದು, ಇಲ್ಲ ನಾವೇ ಬೇಕಾದ್ರೆ ಕಾಫಿ ಮಾಡ್ಕೋಬೋದು, ಈಗ ನನ್ನ ಮಗು ಅಡುಗೆ ಮಾಡಿಕೊಂಡೆ. ಸೊ ಅದು ಬಿಟ್ಟರೆ ನಾನು ಕೇಳಿದೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಆದರೂ ಮಾಡಿಕೊಡ್ತೀರಾ ಅಥವಾ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿನ ಅಂತ. ದೇರ್ ಇಸ್ ನೋ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್, ನೋ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್, ನೋ ಹೈ ಟೀ, ನೋ ಡಿನ್ನರ್, ನೋ ಲಂಚ್. ಸೊ ನನ್ ಆಫ್ ದ ಮೀಲ್ಸ್ ಆರ್ ಪ್ರೊವೈಡೆಡ್. ಸೊ ನಾವೆಲ್ಲನೂ ಸ್ವಿಗ್ಗಿ ಝೊಮ್ಯಾಟೊಯಿಂದ ತರಿಸ್ಕೋಬೇಕು, ಇಲ್ಲ ಅಂದರೆ ವಿಲ್ ಹ್ಯಾವ್ ಟು ಗೋ ಔಟ್ ಆ್ಯಂಡ್ ಈಟ್. ಓಕೆ, ಸೊ ಮಗುನ ಇಟ್ಕೊಂಡು ಎವ್ರಿ ಟೈಮ್ ನಾವು ಆಚೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ನಾನು ಮಿರು ವಿಷಯಕ್ಕೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ, ಹಿ ವಾಸ್ ವೆರಿ ಕ್ರ್ಯಾಂಕಿ. ಎವ್ರಿ ಟೈಮ್ ವಿ ಹ್ಯಾವ್ ಟು ಗೆಟ್ ಹಿಮ್ ರೆಡಿ. ನಾವು ರೆಡಿಯಾಗಿ ಹೋಗಬೇಕಂದ್ರೆ ಸ್ವಲ್ಪ ಇರಿಟೇಷನ್ ಇತ್ತು. ಬಟ್ ಯಾ, ಒಬ್ವಿಯಸ್ಲಿ ನಮ್ಮ ಇವಾಗ ಆಚೆ ಹೋಗ್ತೀವಿ ಊರಿಂದ ಅಂದರೆ ತಿರ್ಗಕ್ಕೇ ಹೋಗೋದು. ಸೊ ಅದರಿಂದ ವಿ ಕಾಂಟ್ ಕಂಪ್ಲೇನ್ ದ್ಯಾಟ್ ಆಚೆ ಹೋಗಬೇಕು ಅಂತ. ಬಟ್ ಅಟ್ಲೀಸ್ಟ್ ನಾನು ಕಂಫರ್ಟ್, ಇವಾಗ ಎದ್ದಿದ ತಕ್ಷಣ ನಮಗೊಂದು ಬ್ರೇಕ್ಫಾಸ್ಟ್ ಅಥವಾ ಟೀ ಪ್ರೊವೈಡ್ ಮಾಡಿದ್ರೆ ನಮಗೂ ಫ್ರೆಶನ್ ಅಪ್ ಆಗಿ ದೆನ್ ವಿ ಕ್ಯಾನ್ ಹೆಡ್ ಔಟ್. ಸೊ ಎದ್ದಿದ ತಕ್ಷಣ ನಾವು ಬೆಳಗ್ಗೆ ಫಸ್ಟ್ ಡ್ರಿಂಕಿಂದನೂ ಆಚೆ ಹೋಗಬೇಕಂದ್ರೆ ಇಟ್ಸ್ ಅ ಲಿಟ್ಲ್ ನಾಟ್ ಲಿಟ್ಲ್, ಇಟ್ಸ್ ಕ್ವೈಟ್ ಅನ್ಕಂಫರ್ಟಬಲ್. ಸೊ ಆ ಪಾರ್ಟ್ ನನಗೆ ಇಷ್ಟ ಆಗಿಲ್ಲ. ಸೊ ನನ್ ಆಫ್ ದ ಮೀಲ್ಸ್ ಆರ್ ಪ್ರೊವೈಡೆಡ್, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಇಟ್. ಸೊ ಫ್ರೆಂಡ್ಸ್ ಎಲ್ಲ ಹೋದರೆ ಆರ್ಡರ್ ಮಾಡ್ಕೋಬೋದು, ಮಕ್ಕಳ ಜೊತೆ ಹೋದರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಆ್ಯಂಡ್ ಆಲ್ಸೋ ಕಿಚನ್ನು ಅಷ್ಟು ಕ್ಲೀನಾಗಿರಲಿಲ್ಲ, ವಾಸ್ ಓಕೆ. ಅಗೇನ್ ಇಟ್ಸ್ ಲೈಕ್ 2 out of 5. ಸೊ ಆ ಪಾರ್ಟು. ಸೊ ಕಮಿಂಗ್ ಟು ದ ಸರ್ವಿಸ್ ಆ್ಯಂಡ್ ಅವೈಲಬಿಲಿಟಿ ಆಫ್ ಫುಡ್, ಇಟ್ಸ್ ಲಿಟ್ರಲಿ 1 out of 5. ಏನು ಅವೈಲೇಬಲ್ ಇಲ್ಲ. ಎಲ್ಲ ಒಂದೆರಡು ಪಾತ್ರೆ ಕೊಡ್ತಾರೆ, ಎಲೆಕ್ಟ್ರಿಕ್ ಸ್ಟವ್ ಇದೆ, ಇಂಡಕ್ಷನ್ ಸ್ಟವ್. ಸೊ ನೀವು ಮಿಕ್ಕಿದೆಲ್ಲ ಮಾಡ್ಕೋಬೇಕು. ನೆಕ್ಸ್ಟ್ ಬರೋಕ್ಕೆ ಹೋದರೆ ಪೂಲು ಅದೆಲ್ಲ ತುಂಬಾ ಕ್ಲೀನಾಗಿತ್ತು. ಪ್ಲೇಸ್ ಇಸ್ ರಿಯಲಿ ಗುಡ್. ಸೊ ವಿ ಪೇಡ್ ಅರೌಂಡ್ 5.5 thousand rupees for 1 night. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಮೆನ್ಷನ್, ವಾಚ್ಮೆನ್ ಇದಾರಲ್ಲ, ದೇ ಆರ್ ಸೋ ಗುಡ್. ಬೆಳಿಗ್ಗೆ ಒಬ್ಬರಿದ್ರು, ರಾತ್ರಿ ಒಬ್ಬರಿದ್ರು. ದೇ ಆರ್ ಸೋ ಗುಡ್. ಏನೇ ಹೇಳಿದ್ರು, ಬ್ಲಿಂಕಿಟ್ ಆರ್ಡರ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ಪ್ಯಾಂಪರ್ಸ್ ಖಾಲಿ ಆಗೋಗಿತ್ತು ಅಂತ ಬ್ಲಿಂಕಿಟ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಇನಫ್. ಈವನ್ ಅಟ್ 11 o'clock he got us the order and he kept telling, ಸರ್ ಏನೇ ಇದ್ರೂ ಕಾಲ್ ಮಾಡಿ, ಐ ಬಿ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್ ಯು ಅಂತ ಹೇಳಿ. ನಾವು ಎಷ್ಟೇ ಸತಿ ಕಾಲ್ ಮಾಡಿದ್ರು ಅಷ್ಟು ಸತಿ ಅವ್ರು ಬಂದುಬಿಟ್ಟು ನಮಗೆ ಆರ್ಡರ್ ಡೆಲಿವರಿ ಇರ್ಬೋದು ಅಥವಾ ವಾಟರ್ ಬಾಟಲ್ ಡೆಲಿವರಿ, ಅಂದರೆ ಲೈಕ್ ಅವ್ರ ರೂಮಿಂದ, ಐ ಮೀನ್ ಅವರ ಪ್ರಾಪರ್ಟಿಯಿಂದ ರೂಮಿಗೆ ವಾಟರ್ ಬಾಟಲ್ ಕೊಡೋದು ಇರ್ಬೋದು. ಎವ್ರಿಥಿಂಗ್, ಒಂದು ಚೂರು ಕಂಪ್ಲೇಂಟ್ ಮಾಡಿದೆ, ಒಂದು ಚೂರು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹಿ ವಾಸ್ ಹ್ಯಾಪಿ ಟು ಹೆಲ್ಪ್ ಅಸ್. ಆ್ಯಂಡ್ ತುಂಬಾ ಕೈಂಡ್ ಆಗಿದ್ರು. ಕೋಪ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಸತಿ ಹೇಳ್ತೀರಾ ಅಂತ, ಬಿಕಾಸ್ ನಾನಂತೂ ತುಂಬ ಸತಿ ಅಷ್ಟೊಂದು ಇಷ್ಟಕ್ಕೆ ಕರೆದಿದ್ವಿ, ಬಿಕಾಸ್ ನೀರೂ ಇದ್ದ. ಸೊ ಅದರಿಂದ ಕೆಲಸಗಳು ಜಾಸ್ತಿ ಇತ್ತು. ಸೊ ವಿ ಹ್ಯಾಡ್ ಟು ಟೆಲ್ ಹಿಮ್. ಆ್ಯಂಡ್ ಗೇಟ್ ಓಪನು ಕ್ಲೋಸ್ ಮಾಡೋದಿರ್ಬೋದು, ಎವ್ರಿ ಸಿಂಗಲ್ ಟೈಮ್ ಹಿ ಟೋಲ್ಡ್ ಅಸ್ ಇಳಿಬೇಡಿ ಕಾಲಲ್ಲ, ನಾನು ಮಾಡ್ತೀನಿ ಅಂತ. ಸೊ ತುಂಬಾ ಹಾಸ್ಪಿಟಬಲ್, ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ವಾಚ್ಮೆನ್ ಆರ್ ರಿಯಲಿ ಗುಡ್. ಸೊ ಅವರಂತೂ ತುಂಬಾ ವೆರಿ ಹೈಲಿ ರೆಸ್ಪಾನ್ಸಿವ್. ಸೊ ಡೆಫಿನೆಟ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ಗೆ 5 out of 5, ಇವನ್ 100 on 100, ದೇ ಆರ್ ರಿಯಲಿ ಗುಡ್. ಆ್ಯಂಡ್ ನಾನು ಇನ್ನೊಂದು ಏನು ಇಷ್ಟ ಆಗಿಲ್ಲ ಅಂದರೆ, ಅಲ್ಲ, ಅದು ಅವ್ರ ಪ್ರಾಪರ್ಟಿ ಗಾರ್ಡ್ ಮಾಡಬೇಕು. ಸೊ ದೇವರ್ ಡಾಗ್ಸ್, ಬಟ್ ಅದನ್ನು ಕಟ್ಟಾಕಿದ್ದೀವಿ ಅದು ಇದು ಅಂತ ಹೇಳಿದ್ರು. ಬಟ್ ಸ್ಟಿಲ್ ಮಗು ಇದ್ದಾಗ
ಸ್ವಲ್ಪ ಲೇಟಾಗಿ ನಾಯಿನ ಆಚೆ ಬಿಡ್ಬೋದಾಗಿತ್ತು. ಐ ನೋ ಇಟ್ಸ್ ನಾಟ್ ಜಸ್ಟ್ ಅಸ್, ಬಟ್ ಅಷ್ಟು ಬೇಗ ನಾಯಿನ ಆಚೆ ಬಿಟ್ಬಿಟ್ಟು ಲೈಕ್ ವಿ ವೆಂಟ್ ಅರೌಂಡ್ 8 o'clock ಇಶ್. ಸೊ ಅವಾಗಲೂ ನಾಯಿ ಇತ್ತು. ಸೊ ಅಷ್ಟು ಬೇಗ ಬಿಟ್ಬಿಟ್ರೆ ವಿ ಕ್ಯಾನ್ ವಾಕ್ ಅರೌಂಡ್ ದ ಪ್ರಾಪರ್ಟಿ, ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದು ಒಂದು ಅವ್ರ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಲೇಟ್ ನೈಟಾಗಿ ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಸೊ ಓವರಾಲ್ ಹೇಳಬೇಕಂದ್ರೆ ಇಟ್ಸ್ ಅ ನೈಸ್ ಪ್ರಾಪರ್ಟಿ, ಲಿಟಲ್ ಓವರ್ ಪ್ರೈಸ್ಡ್ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ನಾನು ಬುಕ್ ಮಾಡಬೇಕಾದ್ರೆ ಫಸ್ಟ್ ನನಗೆ ಪ್ರೈಸ್ ಗೊತ್ತಿರಲಿಲ್ಲ. ಸೊ ಫಾರ್ ಮೀ ಇಟ್ ವಾಸ್ ಆಲ್ ಲೈಕ್ ಒಂದೆರಡು ಫೋಟೋಸ್ ನೋಡಿದ್ದೆ, ಓಕೆ ಅಂತ ಹೇಳಿದೆ ಪುನೀತಿಗೆ ಅಷ್ಟೇ. ಅದು ಬಿಟ್ಬಿಟ್ಟು ನಾನು ಪ್ರೈಸ್ ವಿಷಯ ಆಗಲಿ ಏನೂ ಕೇಳಿರಲಿಲ್ಲ. ಸೊ ಬಂದುಬಿಟ್ಟು ನಾನು ರಿವ್ಯೂಸ್ ನೋಡಿ ಪ್ರೈಸ್ ನೋಡಿ ನಿಮ್ಗೆ ಹೇಳಬೇಕಂತ ಇದ್ದಾಗ ಐ ಸ್ಟಾರ್ಟೆಡ್ ರಿಸರ್ಚಿಂಗ್. ಸೊ ಅದಾದಮೇಲೆ ಪ್ರೈಸ್ ಎಲ್ಲ ಗೊತ್ತಾದ್ಮೇಲೆ ಅನ್ನಿಸ್ತು ಸ್ವಲ್ಪ ಓವರ್ ಪ್ರೈಸ್ಡ್ ಅಂತ. ಸೊ 5.5K ವಿತೌಟ್ ಫುಡ್ ಆ್ಯಂಡ್ ವಿತೌಟ್ ಎಕ್ಸ್ಟ್ರಾ ಎಮ್ಯುನಿಟೀಸ್, ಅಥವಾ ಇವಾಗ ಒಂದು ಗೇಮ್ ಆಗಿರ್ಬೋದು. ಲೈಕ್ ಇವಾಗ ಎಷ್ಟೊಂದು ಕಡೆ ಇವಾಗ ನಾವು ಒಂದು ಹೋಟೆಲ್ಗಂತ ಹೋಗ್ತೀವಲ್ಲ, ಹೋಟೆಲಲ್ಲಿ ಈವನ್ ಇಫ್ ಯು ಪೇ 10,000 rupees ವಿ ಹ್ಯಾವ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್, ವಿ ಹ್ಯಾವ್ ಕಾಂಪ್ಲಿಮೆಂಟ್ರಿ ಹೈ ಟೀ, ಅದೇ ಬಿಟ್ಬಿಟ್ಟು ಜಿಮ್ ಇರುತ್ತೆ. ಸೊ ಎಷ್ಟೊಂದು ಎಮ್ಯುನಿಟೀಸ್ ಇರುತ್ತೆ. ಸೊ ವಿ ಡೋಂಟ್ ಮೈಂಡ್ ಪೇಯಿಂಗ್ ದ್ಯಾಟ್ ಕೈಂಡ್ ಆಫ್ ಮನಿ. ಬಟ್ 5,000 ಪೇ ಮಾಡಿಬಿಟ್ಟು ಫುಡ್ ಇಲ್ಲ, ಒಂದು ಕಾಫಿ ಕೂಡ ಇಲ್ಲ ಅಂತಂದರೆ ಇಟ್ಸ್ ಲಿಟಲ್ ಅನಾಯಿಂಗ್. ಅದ್ರ ಬದಲು ನಾವು ಈಗ 5,000 ಇಲ್ಲಿ ಸುಮ್ಮನೆ ಸ್ಟೇ ಮಾಡಿಬಿಟ್ಟು ಎವ್ರಿ ಸಿಂಗಲ್ ಮೀಲ್ ಎವ್ರಿ ಸಿಂಗಲ್ ಡ್ರಿಂಕಿಗೆ ಆಚೆ ಹೋಗಬೇಕಂದ್ರೆ ಇಟ್ ವಿಲ್ ಆ್ಯಡ್ ಅಪ್ ಟು 10,000. ಸೊ ಐ ಮೈಟ್ ಆ್ಯಸ್ ವೆಲ್ ಪೇ 10,000 ಆ್ಯಂಡ್ ಸ್ಟೇ ಇನ್ ಅ ಬೆಟರ್ ಹೋಟೆಲ್. ಜಸ್ಟ್ ಹೋಟೆಲ್, ನಾನು Airbnb 1 BHK ಏನೂ ಹೇಳ್ತಿಲ್ಲ, ಜಸ್ಟ್ ಇನ್ ಅ ಬೆಟರ್ ಹೋಟೆಲ್. ದೇ ವಿಲ್ ಪ್ರೊವೈಡ್ ಅಸ್ ವಿತ್ ಹೈ ಟೀ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್, ಕಾಫಿ, ಟೀ, ಬೆವ್ರೇಜಸ್. ಅಟ್ಲೀಸ್ಟ್ ರೂಮಲ್ಲೇ ಇರುತ್ತೆ. ಈವನ್ ಇಫ್ ಯು ಪೇ ಎಕ್ಸ್ಟ್ರಾ ಫಾರ್ ಎಕ್ಸ್ಟ್ರಾ ಬೆವ್ರೇಜಸ್, ವಿಲ್ ಹ್ಯಾವ್ ಇಟ್ ಇನ್ ದ ರೂಮ್ ಇಟ್ಸೆಲ್ಫ್. ಸೊ ವಿ ಡೋಂಟ್ ಹ್ಯಾವ್ ಟು ಕೀಪ್ ಗೋಯಿಂಗ್ ಔಟ್ಸೈಡ್. ಸೊ ಅದು ಒಂದು. ಆ್ಯಂಡ್ ಸೊ ಇಫ್ ಐ ಹ್ಯಾವ್ ಟು ರೇಟ್ ಓವರಾಲ್ 10 out of 10 ಮಾಡಬೇಕಂದ್ರೆ ಇಟ್ ವಿಲ್ ಬಿ 5 out of 10. Considering the accessibility of kitchen, accessibility of a lot of items and lack of amenities and the price. ನಾನು ಪ್ರೈಸ್ ರೇಂಜ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ರೇಟ್ ಮಾಡ್ತಾ ಇರೋದು. ಜಸ್ಟ್ ಆ್ಯಸ್ ಇಟ್ ಈಸ್. ಈಗ ಇಫ್ ಯು ಆರ್ ಪೇಯಿಂಗ್ 1,000 or 2,000 for this property, then it makes sense. But 5,500 plus taxes and with no amenities and no food provided, I think it was not, I wouldn't recommend. But ನಿಮಗೆ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಕು, ಯು ಹ್ಯಾವ್ ದ ಮನಿ ಆ್ಯಂಡ್ ಯು ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್, ಇಟ್ಸ್ ಓಕೆ, ಏನೂ ಬೇಡ ನಮಗೆ, ಜಸ್ಟ್ ಒಂದು ರೂಮಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಗೋ. ಬಟ್ ಬೇಬೀಸ್ ಜೊತೆ ಹೋಗಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೋಗಿ. ಐ ವುಡಂಟ್ ಸೇ ಡೋಂಟ್ ಗೋ ಎಟ್ ಆಲ್ ಬಿಕಾಸ್ ಸ್ಟೇ ಇಸ್ ರಿಯಲಿ ನೈಸ್. ಬಟ್ ಕನ್ಸಿಡ್ರಿಂಗ್ ಒಂದು ಚಿಕ್ಕ ಮಗುನ ಕರ್ಕೊಂಡು ಹೋಗಿನೂ ನೀವು ಎಲ್ಲದಕ್ಕೂ ಆಚೆ ಹೋಗಬೇಕು ಆ ಥರ ಎಲ್ಲ ಇದ್ದರೆ ಅದೆಲ್ಲ ಕನ್ಸಿಡರ್ ಮಾಡಿ ಆ ಪಾಯಿಂಟ್ಸ್ ಎಲ್ಲ. ಐ ಫೀಲ್ ದ್ಯಾಟ್ ಯು ಕ್ಯಾನ್ ಆ್ಯಕ್ಚುಲಿ ಲುಕ್ ಫಾರ್ ದ ಪ್ಲೇಸಸ್. ಇದೇ ಪ್ರೈಸ್ ರೇಂಜಲ್ಲಿ ಮೈಸೂರಲ್ಲಿ ಇನ್ನೂ ಚೆನ್ನಾಗಿರೋ ಜಾಗ ವಿತ್ ಲಾಟ್ ಆಫ್ ಅಮ್ಯುನಿಟೀಸ್ ಆ್ಯಂಡ್ ಆ್ಯಕ್ಸೆಸ್ ಟು ಫುಡ್ ಇರುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನನ್ನ ರಿವ್ಯೂ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಪ್ಲೇಸ್, ಯು ಕ್ಯಾನ್ ಲೆಟ್ ಮೀ ನೋ. ಐಲ್ ಬಿ ಮೋರ್ ದೆನ್ ಹ್ಯಾಪಿ ಟು answer your queries. And I hope you're liking my videos. Kindly do subscribe to my YouTube channel if you haven't. And thanks for watching. See you soon again in the next vlog.